ಎವ್ರಿವಾನ್, ಕಾಸಿಟೇಲ್ಸ್ ವಿತ್ ಮೀ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ನಮಸ್ಕಾರ. ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಮುಂದಿನ ಕಥೆನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಕಥೆಯ ಹೆಸರು ಬಣ್ಣದ ಹಕ್ಕಿ ವರ್ಮ. ಒಂದು ದಿನ ಆಸ್ಥಾನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಬ್ಬ ಹಕ್ಕಿ ಮಾರುವವ ಬರ್ತಾನೆ. ಅವನಲ್ಲಿ ಅನೇಕ ರೀತಿಯಾದಂಥ ಹಕ್ಕಿಗಳಿರುತ್ತೆ, ತುಂಬಾ ಕಲರ್ಫುಲ್ ಆಗಿರುತ್ತೆ. ಈ ಬಣ್ಣದ ಹಕ್ಕಿಯನ್ನು ನೋಡಿಬಿಟ್ಟು ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ರಾಜನು ಇದರ ಬೆಲೆಯನ್ನು ಕೂಡ ಕೇಳ್ತಾನೆ. ಆಗ ಅವನು ಇದಕ್ಕೆ 1000 ವರಹಗಳು ಅಂತ ಹೇಳ್ತಾನೆ. ರಾಜ, ಪರವಾಗಿಲ್ಲ, ನಾನು ನಿಮಗೆ 1000 ವರಹಗಳನ್ನು ನೀಡ್ತೀನಿ, ನನಗೆ ಈ ಬಣ್ಣದ ಹಕ್ಕಿಯನ್ನು ನೀಡ್ತೀಯಾ ಅಂತ ಕೇಳ್ತಾನೆ. ಆಗ ಅವನು ತುಂಬಾ ಖುಷಿಯಾಗಿ, ಹೌದು ಸ್ವಾಮಿ, ತಗೊಳ್ಳಿ, ಇಂತಹ ಅಪರೂಪದ ಹಕ್ಕಿ ನಿಮಗೆಲ್ಲೂ ಸಿಗೋದೇ ಇಲ್ಲ ಅಂತ ಹೇಳಿ ಮಹಾರಾಜನಿಗೆ ನೀಡ್ತಾನೆ. ಇದನ್ನು ನೋಡಿದ ತೆನಾಲಿ ರಾಮಕೃಷ್ಣನಿಗೆ ಸಂದೇಹವಾಗುತ್ತೆ. ಹಾಗೆ ಅವನೇನು ಹೇಳ್ತಾನೆ ಅಂತ ಹೇಳಿದರೆ ಮಹಾರಾಜನಿಗೆ, ನೀವು ಇದನ್ನು ಹಕ್ಕಿಯನ್ನು ತಗೊಳ್ಳೋ ಮುಂಚೆ ಇದನ್ನು ನಾವು ಪರೀಕ್ಷೆ ಮಾಡಬೇಕು, ಇದು ನಿಜವಾಗ್ಲೂ ಇಂಥ ಬಣ್ಣದ ಹಕ್ಕಿ ಅಥವಾ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಬೇಕು ಅಂತ ಹೇಳಿ ಏನು ಮಾಡ್ತಾನೆ ಅಂತ ಹೇಳಿದರೆ, ತೆನಾಲಿ ಅಲ್ಲೇ ಇರುವ ರಾಜಭಟ್ರಿಗೆ ಹೇಳ್ತಾನೆ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಾ ಅಂತ. ಆಗ ರಾಜಭಟ್ರು ನೀರನ್ನು ತೆಗೆದುಕೊಂಡು ಬರ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಈ ಹಕ್ಕಿಯನ್ನು ನೀರಲ್ಲಿ ಹಾಕಿದಾಗ, ಅಂದರೆ ಸ್ವಲ್ಪ ನೀರು ಅದಕ್ಕೆ ಹಾಕಿದಾಗ ಅದರಲ್ಲಿರುವಂಥ ಬಣ್ಣ ಎಲ್ಲ ಹೋಗ್ಬಿಡತ್ತೆ, ಹೋಗಿ ಅದು ಕೇವಲ ಪಾರಿವಾಳವಾಗಿರುತ್ತೆ. ಇದನ್ನು ನೋಡಿದ ರಾಜನಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಹಾಗೆ ತೆನಾಲಿಯ ಇಂಥ ಜಾಣ್ಮೆಯನ್ನು ನೋಡಿ ರಾಜ ಪ್ರಶ್ನೆ ಮಾಡ್ತಾನೆ, ಇದರ ನೀನು ಹೇಗೆ ಐಡೆಂಟಿಫೈ ಮಾಡಿದ್ಯಾ, ಇದು ಹೇಗೆ ಸಾಧ್ಯ ನಿನಗೆ ಅಂತ. ಆಗ ತೆನಾಲಿ ರಾಮಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿದರೆ, ನಾನು ಆ ಮನುಷ್ಯನ ಬಳಿ ಇರುವಂತಹ ಉಂಗುರವನ್ನು ನೋಡಿದಾಗ ಆ ಉಂಗುರದ ಮೇಲೆ ಅನೇಕ ರೀತಿಯಾದಂತಹ ಬಣ್ಣಗಳನ್ನು ಮೆತ್ಕೊಂಡಿತ್ತು. ಇದನ್ನು ನೋಡಿ ನನಗೆ ಒಂದು ಅನುಮಾನ ಬಂತು. ಹಾಗಾಗಿ ಈ ಹಕ್ಕಿಯನ್ನು ಪರೀಕ್ಷೆ ಮಾಡಬೇಕು ಅಂತ ನಾನು ನೀರನ್ನು ತರಲಿಕ್ಕೆ ಹೇಳಿದೆ ಅಂತ ಹೇಳ್ತಾನೆ. ಇದನ್ನು ನೋಡಿ ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅಲ್ಲಿ ಹಕ್ಕಿಯನ್ನು ಮಾರಾಟ ಮಾಡಲಿಕ್ಕೆ ಬಂದವನು ಕೂಡ ಕ್ಷಮೆಯನ್ನು ಯಾಚಿಸಿ ಅಲ್ಲಿಂದ ಹೋಗ್ಬಿಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಜಾಣ್ಮೆಯ ಬಗ್ಗೆ ನಾವು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಆ್ಯಂಡ್ ದಿಸ್ ಇಸ್ ಲಾಂಛನ ಸೈನಿಂಗ್ ಆಫ್.